ಜೂನ್ 4, 2025 ನಿಯರ್ ಚಿನ್ನಸ್ವಾಮಿ ಸ್ಟೇಡಿಯಂ. 11 ಜನರ ಸಾವು, 47 ಜನರಿಗೆ ಗಾಯ. ಇದಕ್ಕೆ ಕಾರಣ ಯಾರು? RCB ಮತ್ತು ವಿರಾಟ್ ಕೊಹ್ಲಿನ, ಪೊಲೀಸ, RCB ಫ್ಯಾನ್ಸ, ರಾಜಕಾರಣಿಗಳ? IPL ಟ್ರೋಫಿ ಜೊತೆಗೆ ಜನರ ಮುಂದೆನೆ ಸೆಲೆಬ್ರೇಟ್ ಮಾಡೋದು RCBಯ ಮಾರ್ಕೆಟಿಂಗ್ ಗಿಮಿಕ್ ಆಗಿತ್ತ. 17 ವರ್ಷದಿಂದ ಟ್ರೋಫಿ ಗೆದ್ದಿಲ್ಲ ಅಂದ್ರೂ ಫ್ಯಾನ್ಸ್ ಜಾಸ್ತಿ ಆಗ್ತಾನೆ ಇದಾರೆ. 17 ವರ್ಷದ ಸೋಲಲ್ಲೂ ಕೂಡ ತಮ್ಮ ತಂಡನ ಬಿಟ್ಕೊಡದ ತಮ್ಮ ಲಾಯಲ್ ಫ್ಯಾನ್ಸ್ ಮುಂದೆ 18ನೇ ಆವೃತ್ತಿಯಲ್ಲಿ ತಾನು ಗೆದ್ದ ಟ್ರೋಫಿನ ಇಟ್ಟು ಸಂಭ್ರಮಾಚರಣೆ ಮಾಡ್ಕೋಬೇಕು ಅಂದ್ಕೊಂಡಿದ್ದು RCB ಮತ್ತು ವಿರಾಟ್ ಕೊಹ್ಲಿ ತಪ್ಪ. ನೆನ್ಪಿರ್ಲಿ, RCB ಗೆದ್ದಾಗ ಬರೀ ಬೆಂಗಳೂರಷ್ಟೇ ಅಲ್ಲ, ಇಡೀ ಇಂಡಿಯಾನೇ ಸೆಲೆಬ್ರೇಟ್ ಮಾಡ್ತಿತ್ತು. ಆದ್ರೆ ವಿರಾಟ್ ಕೊಹ್ಲಿ ಬರ್ಬೇಕು ಅಂದ್ಕೊಂಡಿದ್ದು ಬೆಂಗಳೂರಿಗೆನೆ. ಇನ್ನ ಪೊಲೀಸ್ ವಿಚಾರಕ್ಕೆ ಬಂದ್ರೆ, ಬೆಂಗಳೂರಿಗೆ ಮೋದಿ ಬಂದಾಗ್ಲೂ, ಯಾವುದೇ ಜಾತ್ರೆ, ಸಭೆ, ಸಮಾರಂಭಗಳು ಆದಾಗ್ಲೂ ಅಷ್ಟೇ ಯಾಕೆ, ಭಾರತದಲ್ಲಿ ಮಹಾತ್ಮ ಗಾಂಧೀಜಿ ವಿಧಿವಶರಾದಾಗ ಸೇರಿರೋ ಜನಸಂಖ್ಯೆ ಹೊರತಾಗಿ ಅತಿ ಹೆಚ್ಚು ಜನ ಸೇರಿದ್ದು ನಮ್ಮ ಪ್ರೀತಿಯ ಅಪ್ಪು ಸರ್ ವಿಧಿವಶರಾದಾಗ. ಅಲ್ಲೂ ಕೂಡ ಒಂದು ಗಲಾಟೆ, ಕಾಲ್ತುಳಿತ ಆಗದೆ ಕಾಪಾಡಿದ್ದ ಪೊಲೀಸು ಜೂನ್ 4ನೇ ತಾರೀಕು ಯಾಕೆ ಫೇಲ್ ಆದ್ರು? ಅವ್ರ ಮೇಲೆ ಏನ್ ಪ್ರೆಷರ್ ಇತ್ತು? ಅಪ್ಪು ಸರ್ ವಿಧಿವಶರಾದಾಗ್ಲೂ ಅವರಿಗೆ ಒಂದೇ ದಿನ ಟೈಮ್ ಸಿಕ್ಕಿದ್ದಲ್ವಾ? RCB ಫ್ಯಾನ್ಸ್, ಆಟ ಅಥವಾ ಸ್ಪರ್ಧೆ ಅನ್ನೋದು ಒಂದು ಮನೋರಂಜನೆ. ಜೀವನದ ಕಷ್ಟ ನೋವುಗಳು ಮರೆತು ಖುಷಿಯಾಗಿರ್ಲಿ ಅಂತ ಇದ್ರ ಉದ್ದೇಶ. ಜೀವನನೇ ಹಾಳು ಮಾಡ್ಕೊಳ್ಳಿ ಅಂತ ಅಲ್ಲ. RCB 18ನೇ ವರ್ಷಕ್ಕೆ ಟ್ರೋಫಿ ಗೆದ್ದಿದ್ದು ಎಲ್ರಿಗೂ ಖುಷಿ ಇದೆ. ಅದಕ್ಕೆ ಡ್ಯಾನ್ಸ್ ಮಾಡಿ, ಪಟಾಕಿ ಹೊಡೀರಿ, ಪಾರ್ಟಿ ಮಾಡಿ, ಕೇಕ್ ಕಟ್ ಮಾಡಿ. ಆದ್ರೆ ಹುಚ್ಚತನ ಹೆಚ್ಚಾಗಿ ಪಬ್ಲಿಕ್ ಪ್ರಾಪರ್ಟಿ ಎಲ್ಲ ಹಾಳು ಮಾಡಿದ್ರೆ ಅದು ಸೆಲೆಬ್ರೇಷನ್ ಅಲ್ಲ. ಮಾನಸಿಕ ಅಸ್ವಸ್ಥತೆಗೂ ಸೆಲೆಬ್ರೇಷನ್ಗೂ ತುಂಬಾ ವ್ಯತ್ಯಾಸ ಇದೆ, ಅರ್ಥ ಮಾಡ್ಕೊಳ್ಳಿ. ಇದು ಬರೀ RCB ಫ್ಯಾನ್ಸ್ಗೆ ಅಷ್ಟೇ ಅಲ್ಲ, ಎಲ್ಲಾ ಫ್ಯಾನ್ಸ್ಗೂ ಹೇಳ್ತಿರೋದು. ಇದು ಬಾಂಗ್ಲಾದೇಶ ಅಲ್ಲ, ಇಂಡಿಯಾ. ನೆನ್ಪಿರ್ಲಿ, ಅಭಿಮಾನ ಆಗ್ಲಿ, ಪ್ರೀತಿ ಆಗ್ಲಿ, ಅತಿ ಆದ್ರೆ ಅದು ದುರಂತದಲ್ಲಿ ಅಂತ್ಯ ಆಗೋದು. ಯಾರೋ ಅವಿವೇಕಿಗಳು ಮಾಡಿರೋ ತಪ್ಪಿಂದ ಇನ್ಯಾರೋ ಅಮಾಯಕರು ಬಲಿಯಾಗಿದ್ದಾರೆ. ರಾಜಕಾರಣಿಗಳು, ಯಾವ್ದಾದ್ರು ಒಂದ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿಲ್ಲ ಅಂದ್ರೆ ನಮಗೆ ಆ ಪ್ರಾಬ್ಲಮ್ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತ ಅರ್ಥ. ಆದ್ರೆ ಆ ಪ್ರಾಬ್ಲಮ್ ಬಗ್ಗೆ ಚೆನ್ನಾಗಿ ಗೊತ್ತಿದ್ರು ಅದು ಸಾಲ್ವ್ ಆಗ್ತಿಲ್ಲ ಅಂದ್ರೆ ಅದು ರಾಜಕಾರಣ ಅಂತ ಅರ್ಥ. ನಿಮ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ 11 ಜನರ ಬಲಿ ಪಡಿಬೇಕಾಗಿತ್ತ? ಇವ್ರನ್ನೆಲ್ಲ ನೋಡಿದಾಗ ನನಗೆ ಅನ್ಸೋದಂದ್ರೆ, ಮುಕ್ಕೋಟಿ ದೇವ್ರುಗಳಲ್ಲಿ ಯಾವ ದೇವ್ರಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಯಮಧರ್ಮ ಮತ್ತೆ ಚಿತ್ರಗುಪ್ತರಂತೂ ಇರ್ಲೇಬೇಕು. ಯಾಕಂದ್ರೆ ಇವ್ರನ್ನ ಇಲ್ಲಂತೂ ಏನು ಮಾಡ್ಕೊಳಕ್ ಆಗ್ತಿಲ್ಲ. ಇವ್ರು ಸತ್ ಮೇಲಾದ್ರೂ ಇವ್ರ ಲೆಕ್ಕ ಚುಕ್ತ ಆಗ್ಲೇಬೇಕಲ್ವಾ?